ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೆಸಿಪಿ ತಂದಿದ್ದೀನಿ. ಏನಿಲ್ಲ, ಸಂಕ್ರಾಂತಿ ಹಬ್ಬ ಬಂತಲ್ವಾ, ಸೊ ಹಾಗಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರೊಟ್ಟಿ ಏನೂ ಇಲ್ಲ, ಮುದ್ದೆ ಮಾಡಿರ್ತೀವಲ್ಲ, ಲಾಸ್ಟಲ್ಲಿ ಉಳಿದಿರೋ ಮುದ್ದೆ ಇದು. ಮೇಲೆಲ್ಲ ತೊಳೆದಿದ್ದೀನಿ, ಯಾಕೆಂದರೆ ರಾತ್ರಿ ಮಾಡಿದ ಮುದ್ದೆ ಇದು. ಸೊ ಅದಕ್ಕೋಸ್ಕರ ಬೆಳಗ್ಗೆ ರೊಟ್ಟಿ ಮಾಡ್ತಿರೋದು. ಬೆಳಗ್ಗೆ ರೊಟ್ಟಿ ಮಾಡುವಾಗ ಇನ್ನೊಂದು ಸಲ ಅದನ್ನು ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಈ ರೀತಿ ಹಿಟ್ಟನ್ನು ಜರಡಿ ಹಿಡಿದುಕೊಂಡು ಬೇಗ ಆಗಿಬಿಡುತ್ತೆ ಗೈಸ್. ಇದು ಫಟಾಫಟ್ ಅಂತ ಮಾಡ್ಕೊಬೋದು. ಚಿಕ್ಕದೊಂದು ಮುದ್ದೆ ಇತ್ತು, ಸೊ ಮತ್ತೇನಕ್ಕೆ ಸರಿ ಮಾಡ್ಕೊಂಡು ಮಾಡೋದು ಅಂತ ಹೇಳಿ ಈ ರೀತಿ ಕಟ್ಟೆ ಮೇಲೇ ಆ ಮುದ್ದೆ ಇಟ್ಕೊಂಡು ಸೈಡಲ್ಲಿ ಜರಡಿ ಇಟ್ಕೊಂಡು ಹಿಟ್ಟನ್ನು, ಯಾಕೆಂದರೆ ಕಸ ಕಡ್ಡಿ ಇರುತ್ತಲ್ವ, ಅದಕ್ಕೋಸ್ಕರ ಜರಡಿ ಮಾಡ್ಕೋಬೇಕು. ಇಲ್ಲಾಂದರೆ ಕಸ ಕಡ್ಡಿ ಇರುತ್ತೆ, ಹಾಗೆ ಮಾಡಬಾರ್ದು. ಅದಕ್ಕೋಸ್ಕರ ಜರಡಿ ಇಟ್ಕೊಂಡು ಇಲ್ಲೇ ಗ್ಯಾಸ್ ಕಟ್ಟೆ ಮೇಲೇ ನಾನೀಗ ನಾದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಹಿಟ್ಟನ್ನು. ನೋಡಿ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಇದನ್ನು. ಇನ್ನು ಈಗ ಮುದ್ದೆ, ಬಳ್ಕದ ಮುದ್ದೆ ಇಲ್ಲ ಅಂದರೆ ಬಳ್ಕದ ಮುದ್ದೆ ಅಂತೀವಿ ಇದಕ್ಕೆ, ಅಥವಾ ಬಗಳ ಮುದ್ದೆ ಅಂತ ಕರೀತಾರೆ, ಏನಂತ ಕರೀತಾರೆ ಗೊತ್ತಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರಂತೆ. ನಾವು ಅನ್ನೋದು ಇದು ಆ ಥರ ಹೇಳ್ತೀವಿ, ಬಳ್ಕ ಮುದ್ದೆ ಅಂತ. ಅದಕ್ಕೋಸ್ಕರ ನಾನು ಇದನ್ನು ಬಳ್ಕದ ಮುದ್ದೆ ಅಂತ ಹೇಳ್ತಿದ್ದೀನಿ. ನಿಮಗೆ ಎಲ್ರಿಗೂ ಇಷ್ಟ ಆದರೆ ಈ ಥರ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳಿ ಗೈಸ್. ತುಂಬ ಈಸಿಯಾಗಿ ಫಟಾಫಟ್ ಅಂತ ಆಗಿಬಿಡುತ್ತೆ, ತುಂಬ ಟೈಮು ಹಿಡಿಯೋದಿಲ್ಲ. ಕರೆಂಟ್ ಹೋಯ್ತು ಗೈಸ್, ಹಾಗಾಗಿ ಸಾರಿ. ನೋಡಿ, ಈ ಥರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಒಂದು ಬೌಲ್ ಹಿಟ್ಟು ತೊಗೊಂಡಿದ್ದೆ, ತೋರಿಸ್ತೀನಿ ಮುಂದೆ ಒಂದು. ಆ ಬೌಲಿಂದ ಈಗ ಅದರಲ್ಲಿ ಅರ್ಧ ಬೌಲ್ ಹಾಕಿದ್ದೀನಿ. ಸಣ್ಣ ಮುದ್ದೆ ಇತ್ತಿದು, ಸೊ ಅದಕ್ಕೋಸ್ಕರ ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ, ಸಾಕು. ಜಾಸ್ತಿ ಹಾಕಿದ್ರೆ ಸರಿ ಇರಲ್ಲ, ಕ್ವಾಂಟಿಟಿ ವೈಸ್ ನೋಡ್ಕೊಂಡು ಹಾಕೋಬೇಕು. ದೊಡ್ಡದಿದ್ದರೆ ಸ್ವಲ್ಪ ಒಂದು ಬೌಲ್ ಸೀದಾ ಬೇಕಾಗುತ್ತೆ. ಚಿಕ್ಕದಿತ್ತಲ್ಲ ಮುದ್ದೆ, ಅದಕ್ಕೋಸ್ಕರ ಅರ್ಧ ಬೌಲ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನಾದಬೇಕು ಗೈಸ್. ನಾದಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾದೋದ್ರಲ್ಲಿ ಇರೋದು ಮೇಯ್ನು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅದೇ ಥರ ರೊಟ್ಟಿ ಬರುತ್ತೆ. ಇಲ್ಲ ಅಂದರೆ ತೀರಾ ಗಟ್ಟಿನೂ ನಾದಬಾರ್ದು, ತೀರಾ ಮೆತ್ತಗೂ ನಾದ್ಕೋಬಾರ್ದು ಇದು ರೊಟ್ಟಿನ. ಸೊ ಗ್ಯಾಸ್ ಕಟ್ಟೆ ಮೇಲೇ ಮತ್ತೇನು, ಕೆಲವರು ಹರಿವಾಣ ಯೂಸ್ ಮಾಡಿ ಅದರಲ್ಲಿ ಮಾಡ್ತಾರೆ. ನಾನು ಕಟ್ಟೆಲೇ ಚೆನ್ನಾಗಾಗುತ್ತೆ ಅಂತೇಳಿ ಕಟ್ಟೆ ಮೇಲೆ ನಾದ್ಕೊಂಡೆ. ಸೊ ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಹೀಗೆ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಎಷ್ಟು ಹದ ಬರಬೇಕು ಅಂದರೆ ನಿಮಗೆ ಅನ್ನಿಸ್ಬೇಕು ರೊಟ್ಟಿ ಮಾಡೋದಕ್ಕೆ ಇದು ಪರ್ಫೆಕ್ಟಾಗಿದೆ ಇವಾಗ ಅಂತ. ಗಟ್ಟಿ ನಾದಬಾರ್ದು ಗೈಸ್, ನೀರು ಹಾಕ್ಕೊಂಡು ನಾದ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಳಬೇಕಂದ್ರೆ. ಸರಿ ಮಾಡಿ ಅಂದರೆ ಜೋಳದ ಹಿಟ್ಟು ಹಾಕಿ ಮತ್ತು ಬಿಸಿನೀರು ಮಾಡಿಕೊಂಡು ಮತ್ತೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ. ನಾನು ಆ ಥರ ಮಾಡಿಲ್ಲ, ಮುದ್ದೆ ಇರೋದ್ರಲ್ಲೇ ಮಾಡಿದ್ದೀನಿ. ಬೇಕಾದ್ರೆ ಅದನ್ನು ಒಂದು ಸಲ ತೋರಿಸ್ತೀನಿ, ಸರಿ ಮಾಡಿ ರೊಟ್ಟಿ ಮಾಡೋದನ್ನು. ಈ ರೀತಿ ಚೆನ್ನಾಗಿ ಒಂದು ಗಂಟಿಲ್ದೇ ಇರೋ ರೀತಿ ನಾದ್ಕೋಬೇಕು, ಆವಾಗ ಮಾತ್ರ ನಮ್ಮ ರೊಟ್ಟಿ ಚೆನ್ನಾಗಿ ಬರುತ್ತೆ. ಗಂಟು ಇದ್ದಾಗ ಹಾಗೆ ಬಿಟ್ಟು ನಾದಿ ರೊಟ್ಟಿ ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ನೀರು ಹಾಕ್ಕೊಂಡು ಅದ ನೋಡ್ಕೊಳ್ತಾ ನೀರು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು, ಆವಾಗ ಮಾತ್ರ ಚೆನ್ನಾಗಿ ಬರೋದು. ಸೊ ನಾನಿದು ಚಿಕ್ಕ ಮುದ್ದೆ ಇದ್ದಿದ್ದರಿಂದ ಒಂದು 8-10 ರೊಟ್ಟಿ ಅಂತೂ ಮ್ಯಾಕ್ಸಿಮಮ್ ಆಗುತ್ತೆ. ಯಾಕೆಂದರೆ ನಾನಿಲ್ಲಿ ಅರ್ಧ ಬೌಲು ಹಿಟ್ಟು ತೊಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ಯಾಕೆ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋತಾರೆ ಕೆಲವರು, ಮಾಡಿಟ್ಕೊಂಡು ಇದು ಮಾಡ್ತಾರೆ. ನಾನು ಆ ಥರ ಏನು ಮಾಡಲ್ಲ. ಚೆನ್ನಾಗಿ ಈ ಥರ ಗಂಟಿದ್ರೆ ಅದನ್ನ ಹೊಡ್ಕೋಬೇಕು ಕೈಯಿಂದ, ತೀಡಿ ನಾದ್ಬಿಟ್ಟು. ಆವಾಗ ಚೆನ್ನಾಗಿ ನೋಡಿ, ನಾನು ಎಷ್ಟು ಸಲ ಕೈಯಿಂದ ನಾದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ನೋಡಿ, ಈ ಥರ ಲಾಸ್ಟಲ್ಲಿ ಮಾಡಿ ನಾನೀಗ ಇಟ್ಕೋತಾ ಇದ್ದೀನಿ. ನೋಡಿ, ಇಷ್ಟರಲ್ಲಿ ನಾನೀಗ ಒಂದು 10 ರೊಟ್ಟಿ ಮ್ಯಾಕ್ಸಿಮಮ್ ಮಾಡ್ತೀನಿ. ತೆಳ್ಳಗೆ ಮಾಡಬೇಕು ಅಂದರೆ ಚಿಕ್ಕದಾಗೆ ತೊಗೋಬೇಕು. ಕೆಲವ್ರು ಏನು ಮಾಡ್ತಾರೆ, ದಪ್ಪ ಮಾಡ್ತಾರೆ, ಆ ಥರ ಮಾಡ್ಕೋಬಾರ್ದು. ತೆಳ್ಳಗೆ ಮಾಡಿದರೆ ಎಳ್ಳಚ್ಚಿದ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ. ದಪ್ಪ ಉದ್ದಿದ್ವಿ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಇಷ್ಟರಲ್ಲಿ 10 ರೊಟ್ಟಿ ಮಾಡ್ತೀನಿ. ನೋಡಿ, ಈಗ ಸೈಡಲ್ಲಿ ಅದನ್ನು ಕೂಡ ಜರಡಿ ಇಟ್ಕೊಂಡೆ ಹಿಟ್ಟನ್ನು. ಯಾಕೆ ಅಂದರೆ ಉದ್ದುವಾಗ ಅದರಲ್ಲೂ ಕೂಡ ಏನಾದ್ರು ಗಂಟಿತ್ತು ಅಂದರೆ ರೊಟ್ಟಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸೈಡಲ್ಲಿ ಉದ್ಕೊಳ್ಳೋಕೆ ಏನು ತಗೋತೀವಲ್ಲ ಅದನ್ನು ಕೂಡ ಜರಡಿ ಇಟ್ಕೊಂಡಿರಬೇಕು. ಈಗ ನಾನು ಕೆಲವರು ತಟ್ತಾರೆ, ನಮಗೆ ತಟ್ಟಿ ಅಭ್ಯಾಸ ಇಲ್ಲ, ತಟ್ಟೋಕೆ ನಮಗೆ ಬರಲ್ಲ. ನಮ್ಮ ಸೈಡೆಲ್ಲ ಆಲ್ಮೋಸ್ಟ್ ಮಣೆ ಇಟ್ಕೊಂಡು ಈ ಥರ ಲಟಣಿಗೆ ತೊಗೊಂಡು ಉದ್ದೋದೇ ಜಾಸ್ತಿ. ನಮಗೆ ಅದೇ ಅಭ್ಯಾಸ, ನಮ್ಮ ಮನೇಲಿ ಕಲಿಸಿರೋದು ಅದೇ ಥರನೇ, ಕಲ್ತಿರೋದು ಅದೇ ಥರ. ಸೊ ಕೆಲವ್ರು ಕೈಯಲ್ಲಿ ಬಡಿತಾರಂತೆ, ನಮಗೆ ಅದೆಲ್ಲ ಬಡಿಯೋಕ್ಕೆ ಬರೋದಿಲ್ಲ. ಬಂದವ್ರು ಎಷ್ಟು ಮಟ್ಟಿಗೆ ಬಡಿತಾರೋ ಅದು ನಮಗೆ ಗೊತ್ತಿಲ್ಲ, ನಾವು ಅಷ್ಟು ಕಲ್ತಿರೋ ಮೆಥಡಲ್ಲೇ ಮಾಡ್ಕೊಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಅದನ್ನು ರೌಂಡ್ ಶೇಪ್ ಮಾಡಿಕೊಂಡು
ಉದ್ಕೊಂಡು ಹೋಗ್ಬಿಟ್ರೆ ಮುಗಿಯುತ್ತೆ. ಮತ್ತು ಅದನ್ನು ಬಡಿ ಮಾಡು ಅನ್ನೋ ಇದು ಬರೋಲ್ಲ. ಬಡ್ದಿದ್ದು ಏನೋ ಟೇಸ್ಟು ಹಂಗೆ ಹಿಂಗೆ ಹೇಳ್ತಾರೆ. ನಮಗೇನೋ ನಾವು ಇದನ್ನೇ ಕಲ್ತಿರೋದು, ನಾವು ಇದನ್ನೇ ತೋರಿಸ್ತಾ ಇದ್ದೀವಿ. ತುಂಬ ಈಸಿಯಾಗಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಸೈಡಲ್ಲಿ ಈ ಥರ ಹೊಡೆದಿರುತ್ತಲ್ಲ, ಅದು ಲಾಸ್ಟಲ್ಲಿ ಸರಿ ಹೋಗುತ್ತೆ. ಕಟ್ಕೊಂಡು ಈ ಥರ ಕೆಲವರು ಸ್ಟಾರ್ಟಿಂಗಲ್ಲೇ ದಿಂಡು ಕಟ್ಕೋತಾರೆ. ನಾನು ಆ ಥರ ಕಟ್ ಮಾಡಿ ಅದೆಲ್ಲ ಅಭ್ಯಾಸ ನನಗಿಲ್ಲ. ನಾನು ಲಾಸ್ಟಲ್ಲೇ ಇವಾಗ ಚೆನ್ನಾಗಿ ಉದ್ಕೊಂಡು ಬರಬೇಕು. ಕೆಲವರು ಅರಗಲ್ಲಿ ದಪ್ಪ ಮಾಡಿಬಿಡ್ತಾರೆ, ಅದನ್ನು ಚೆನ್ನಾಗಿ ಮಧ್ಯ ದಪ್ಪ ತೆಳ್ಳಗೆ ಮಾಡಿ ಅರಗಲ್ಲಿ ದಪ್ಪ ಮಾಡ್ಕೋತಾರೆ. ಆ ಥರ ಮಾಡಬಾರ್ದು, ಸುತ್ತ ತೆಳ್ಳಗಿದ್ದರೆ ಚೆನ್ನಾಗೆ ಆದಷ್ಟು. ಇವಾಗ ನೋಡಿ ಈಗ ಇದ್ರ ಮೇಲೆ ಏನೋ ಎಳ್ಳು ಹಾಕ್ಬಿಟ್ಟು ನಾನು ರೊಟ್ಟಿ ಉದ್ದುತ್ತಾ ಇದ್ದೀನಿ. ಇದನ್ನು ಎಳ್ಳನ್ನು ಬಿಸಿ ಮಾಡಿ ಇಟ್ಟಿದ್ದೆ. ಸೊ ಕೆಲವ್ರು ಹಾಗೆ ಹಾಕ್ಕೋತಾರಂತೆ, ನಾನು ಸ್ವಲ್ಪ ಬಿಸಿ ಮಾಡಿದ್ದೆ. ಎಳ್ಳನ್ನು ಬಿಸಿ ಮಾಡಿ ಇದ್ರ ಮೇಲೆ ಹಾಕ್ತಾ ಉದ್ದುತ್ತಾ ಇದ್ದೀನಿ. ಅದು ಹಾಗೆ ಹಿಡಿಯುತ್ತೆ, ನೀವೇನು ಹೆಂಗಪ್ಪ ಇದು ಅಂತ ಅಂದ್ಕೋಬೇಡಿ. ಹಾಕ್ತಾನೆ ಉದ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿರುತ್ತೆ ಗೈಸ್. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಕೆಲವರು ಸಜ್ಜೆ ರೊಟ್ಟಿನೂ ಮಾಡ್ತಾರೆ. ನಮ್ಮ ಮನೇಲಿ ನಾವು ಸಜ್ಜೆ ರೊಟ್ಟಿ ಮಾಡಲ್ಲ. ಸಜ್ಜೆ ರೊಟ್ಟಿ ಇದು ಒಂದು ಸಲ ತೋರಿಸ್ತೀನಿ, ಅದು ಕೂಡ ತುಂಬ ಈಸಿಯಾಗೇ ಬರುತ್ತೆ. ಈ ಥರ ಚೆನ್ನಾಗಿ ಅಂದರೆ ಮಣೆ ಚಿಕ್ಕದು ಇದು ನಾನು ಕೆಳಗಡೆ ಹಾಸ್ಕೊಳ್ಳೋದು ಸ್ವಲ್ಪ ಮ್ಯಾಟ್ ತೊಗೋತಿದ್ದೆ, ಅದು ಮ್ಯಾಟ್ ತೊಳೆಯೋಕೆ ಇಟ್ಟಿದ್ದೆ ಅಂಥೇಳಿ ಈಗ ವೇಲ್ ಯೂಸ್ ಮಾಡಿದೆ, ಕಾಟನ್ನು. ಅದು ಜಾರ್ತಾಯಿತ್ತು. ಇದು ಟೈಲ್ಸ್ ಆಗುತ್ತಲ್ಲ, ಗ್ರಾನೈಟ್ ಹಾಗಾಗಿ ಜಾರ್ತಾಯಿತ್ತು. ನೋಡಿ ಈಗ ಹಂಚಲ್ಲಿ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಹಂಚು ಕಾದಿರಬೇಕು, ಹಂಗಾದರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಒಂದು ಸೈಡಲ್ಲಿ ಪಲ್ಯ ಮಾಡ್ತಾಯಿದ್ದೆ ಗೈಸ್, ಹಾಗೆ ಈ ಕಡೆ ರೊಟ್ಟಿ ಕೂಡ ಮಾಡ್ಕೊತಿದ್ದೀನಿ. ಕೆಲವರು ಉದ್ದಿಟ್ಬಿಟ್ಟು ಆಮೇಲೆ ಬೇಯಿಸ್ತಾರೆ, ಬಟ್ ನನಗೆ ಆ ಥರ ಏನು ಅಭ್ಯಾಸ ಇಲ್ಲ. ನಾನು ಉದ್ಕೊಂಡು ಹಂಗೆ ಬೇಯಿಸ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೆ ಒಂಥರ ಅನಿಸ್ತಿರುತ್ತೆ. ಯಾವಾಗ ತಿಂತೀವೋ ಅನ್ನೋಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಒಂಥರ ಕಲರ್ಫುಲ್ಲಾಗಿ ಕಾಣ್ತಿರುತ್ತೆ ಗೈಸ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದು ಉಬ್ಬಿಲ್ಲ ಅಂದರೆ ಈ ಥರ ಒಂದು ಬಟ್ಟೆ ತೊಗೊಂಡು ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ಉಬ್ಬು ಬರುತ್ತೆ. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡೋಕ್ಕೆ ಒಂದು ಚೆಂದ ಅನಿಸುತ್ತೆ ಇದು. ನಾನು ಈ ಥರ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಎಳ್ಳು ಹಾಕಿದ ರೊಟ್ಟಿ ಆಲ್ಮೋಸ್ಟ್ ಮಾಡ್ತಿರ್ತಾರೆ. ಕೆಲವರು ಸಜ್ಜೆ ರೊಟ್ಟಿ ತುಂಬ ಫೇಮಸ್ಸು. ಇವಾಗ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಿಂದ ತೋರ್ಸೋಕೆ ಹೋಗಿಲ್ಲ ಇದನ್ನು, ಇನ್ನೊಂದನ್ನು. ಸೊ ಹಾಗೆ ಇದು ಬೇರೆ ಬಟ್ಟೆ ತೊಗೊಂಡೆ, ಆದರೂ ಕೂಡ ಅದು ಜಾರ್ತಾಯಿತ್ತು. ಗ್ರಾನೈಟ್ ಆಗಿರೋದ್ರಿಂದ ಜಾರ್ತಾ ಇರುತ್ತೆ. ಆ ಪರ್ಪಸ್ಸಿಗೋಸ್ಕರ ಕೆಲವರು ಕೆಳಗಡೆ ಕೂತ್ಕೊಂಡು ಉದ್ದಿ ಮಾಡ್ತಾರೆ, ಬಟ್ ನನಗಿದೇ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಕೆಳಗೆ ಕೂತ್ಕೊಂಡು ಉದ್ದಿ ಮಾಡೋಷ್ಟು ಪೇಷನ್ಸೇ ಇಲ್ಲ. ಸೊ ನಿಂತ್ಕೊಂಡೇ ಅಭ್ಯಾಸ ಯಾವಾಗಲೂ ನಾನು ಹಾಗೆ ಮಾಡಿ ಅಭ್ಯಾಸ. ಸೊ ಅದು ಜಾರ್ತಿತ್ತಲ್ಲ ಅಂತ, ಮಣೆ ಚಿಕ್ಕದಿದೆ ಹೇಳ್ಬೇಕಂದ್ರೆ. ಸೊ ಅದು ತುಂಬ ಉದ್ದಿದ್ದೀನಿ, ಆದ್ರೂ ಅದು ಇನ್ನೂ ಉದ್ದಿದ್ರೆ ಇನ್ನೂ ಬರುತ್ತೆ. ಬಟ್ ಏನು ಮಾಡೋದು, ನಾನು ಚಿಕ್ಕದೇ ಮಣೆ ಇರೋದ್ರಿಂದ ಕೆಲವರು ಹಂಚು ತುಂಬ ಉದ್ದಿರ್ತಾರೆ. ನಂದು ಈಗ ಇನ್ನೊಂದು ಸ್ವಲ್ಪ ಹಾಕಿದರೆ ಹಂಚು ತುಂಬ ಆಗ್ತಿತ್ತೇನೋ. ಬಟ್ ನೋಡಿ ಈ ಥರ ಲಾಸ್ಟಲ್ಲಿ ಹಂಚಿಗೆ ಹಾಕ್ಬಿಟ್ಟು ಅದಕ್ಕೆ ಆದಮೇಲೆ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ನೀರು ಹಚ್ಚಬೇಕು. ಒಂದು ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ತಾ ಇದ್ದೀನಿ. ಹಾಗೆ ಇದಕ್ಕೆ ಹೇಳ್ಬೇಕಂದ್ರೆ ಮುದ್ದೆ ಉಳಿದಿರೋದ್ರಲ್ಲಿ ಮಾಡೋದೇ ತುಂಬ ಈಸಿ ಗೈಸ್. ಯಾಕೆ ಗೊತ್ತಾ, ತುಂಬ ಬೇಗ ಆಗಿಬಿಡುತ್ತೆ. 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ರೊಟ್ಟಿ ಮಾಡಿಬಿಡ್ಬೋದು. ನಾದೋದು ಒಂದೇ ಲೇಟ್ ಆಗೋದು, ಇಲ್ಲಾಂದರೆ ತುಂಬ ಬೇಗ ಆಗಿಬಿಡುತ್ತೆ ರೊಟ್ಟಿ. ಈಗ ಸರಿ ಅಂದರೆ ಮತ್ತೆ ನೀರು ಕಾಯೋಕೆ ಇಟ್ಬಿಟ್ಟು ಅದರಲ್ಲಿ ಹಿಟ್ಟು ಹಾಕಿ ಅದನ್ನು ಸರಿ ಅಂತ ಹೇಳ್ತಾರೆ ನಮ್ಮ ಸೈಡು. ಕೆಲವರು ಏನು ಹೇಳ್ತಾರೋ ಗೊತ್ತಿಲ್ಲ. ಹಿಟ್ಟಿನ ಸರಿ ಮಾಡ್ಕೊಂಡು ರೊಟ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟೆಲ್ಲ ಯಾರು ಮಾಡ್ತಾರೆ ಅಂತೇಳಿ ನಾನು ಜಾಸ್ತಿ ಮಾಡೋದು ಮುದ್ದೆ ಮಾಡಿಬಿಟ್ಟೆ ರೊಟ್ಟಿ ಮಾಡೋವಂಥದ್ದು. ಏನೋ ಅನಿವಾರ್ಯ ಮುದ್ದೆ ಮಾಡಿಲ್ಲ ಅಂದಾಗ ಮಾತ್ರ ಸರಿ ಮಾಡಿ ರೊಟ್ಟಿ ಮಾಡ್ಕೊಳ್ಳೋದು. ನೋಡಿ ಇರುತ್ತೆ. ಈ ಥರ ನಾನು ಉದ್ಕೊಂಡೇ ಬೇಯಿಸ್ಕೊಂಡು ಹೋಗೋದು ಅಭ್ಯಾಸ. ಸೊ ಹಾಗಾಗಿ ನಾನು ಇದನ್ನೇ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ಕೋತಾ ಇದ್ದೆ. ಹಾಗೆ ಗೈಸ್, ಏನು ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಯಾವುದಾದ್ರೂ ಅಷ್ಟೇ. ಏನು ವೆರಿ ಈಸಿಯಾಗಿ ಕಲ್ತ್ಬಿಡ್ಬೋದು, ಬರಲ್ಲ ಅನ್ನೋರು ಕೂಡ.
ಏನು ಇದಕ್ಕೆ ರೊಟ್ಟಿ ಚೆನ್ನಾಗಿ ಬರಬೇಕು ಕಲಿಯೋರಾದರೆ ಒಂದು ಜೋಳ ಗಿರಣಿ ಕಳಿಸ್ತೀವಲ್ಲ ಆ ಟೈಮಲ್ಲಿ ನೀವು ಒಂದು 5 ಕೆ ಜಿ ಜೋಳ ಇದೆ ಅಂದರೆ ಅದರಲ್ಲಿ ಒಂದು ಸಣ್ಣ 2 ಸ್ಪೂನು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕಿಬಿಟ್ರೆ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಅಕ್ಕಿ ಯಾವುದಾದ್ರೂ ಸರಿ ಅಕ್ಕಿ ಹಾಕಿ ಗಿರಣಿಗೆ ಕಳಿಸಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಮ್ಮ ರೊಟ್ಟಿ ರೆಡಿಯಾಗಿದೆ. ನಿಮಗಿಷ್ಟ ಆದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗಾಗಿ ಇರಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ರೊಟ್ಟಿ ರೆಡಿಯಾಗಿದೆ.